ಮಲೆನಾಡಿನಲ್ಲಿ ಉಗ್ರರ ಹೆಜ್ಜೆ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಮಲೆನಾಡಿನಲ್ಲಿ ಉಗ್ರರು ಜಾಲವನ್ನು ಬೀಸಿದಾರಾ, ತಾಣವನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ ಬೆಳಿಗ್ಗೆಯಿಂದಲೂ ಕೂಡ ಕಾಡ್ತಾ ಇದೆ. ಬಹುತೇಕ ಈ ಒಂದು ತೀರ್ಥಹಳ್ಳಿಯ ಮಂಜುನಾಥ್ ಕೊಲೆ ಪ್ರಕರಣದಲ್ಲಿ ಉಗ್ರರು ಕೂಡ ಸಂಬಂಧ ಇದೆಯಾ, ಲಿಂಕ್ ಇದೆಯಾ ಅನ್ನೋಂಥ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಶ್ನೆಗೆ CBI ತನಿಖೆ ಒಂದೇ ಉತ್ತರ ಅನ್ನುತ್ತೆ ಮಂಜುನಾಥ್ ಕುಟುಂಬ. ಆದರೆ ಈಗಾಗಲೇ COD ತನಿಖೆ ಕೂಡ ಆಗಿದೆ, ಅಲ್ಲಿ ಯಾವುದೇ ರೀತಿಯ ಸತ್ಯಾಸತ್ಯ ಹೊರಗೆ ಬಂದಿಲ್ಲ ಅನ್ನುವಂಥ ವಾದವನ್ನು ಕೂಡ ಈ ಕುಟುಂಬದ ಸದಸ್ಯರು ಮಾಡಿದ್ದಾರೆ. ಆದರೆ ಒಟ್ಟು ಮಲೆನಾಡಿನಲ್ಲಿ ಇಂಥ ಒಂದು ಜಾಲ ಇದೆ ಅನ್ನುವಂಥ ಅನುಮಾನ ಬರ್ತಾ ಇದೆ. ಬಹುತೇಕ ಅನುಮಾನಕ್ಕೆ ಒಂದು ಉತ್ತರ ಬಹುತೇಕ ತನಿಖೆ ಅಂತ ನಾನು ಭಾವಿಸ್ತೇನೆ. ಆದರೆ ಆ ತನಿಖೆ ಕೂಡ ಈಗ ಸರ್ಕಾರ ನಿರ್ಧಾರ ಮಾಡುತ್ತಾ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವರದಿ ನನ್ನ ಹತ್ರ ಇದೆ. ಅದಾದ ನಂತರ CM ಕೂಡ ಯಾರೀ ಯಾಸಿನ್ ಭಟ್ಕಳ ಅನ್ನೋಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಬಹುತೇಕ ಅದು ನಂತರ ಸದ್ಯಕ್ಕೆ ಸುವರ್ಣ ನ್ಯೂಸ್ ಬಳಿ ಇರತಕ್ಕಂಥ ಎಕ್ಸ್ಕ್ಲೂಸಿವ್ ವರದಿ ನೋಡಿಕೊಂಡು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಜೊತೆಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಇದ್ದಾರೆ, ಹಾಗೆಯೇ ಹಿರಿಯ ವಕೀಲರಂತ ಶಂಕರಪ್ಪ ಇದ್ದಾರೆ, ನಮ್ಮ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಅನಂತ್ ಚಿನ್ನೋರ್ ಕೂಡ ಭಾಗಿಯಾಗ್ತಾರೆ. ಮೊದಲಿಗೆ ಆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡ್ಕೊಂಬರೋಣ. ಯಾಸಿನ್ ಭಟ್ಕಳ್ ಬೆಂಗಳೂರು, ಡೆಲ್ಲಿ, ಪಾಟ್ನಾ, ಮುಂಬೈ, ಹೈದರಾಬಾದ್, ಅಹಮದಾಬಾದ್ ಒಂದೇ ಎರಡೇ ದೇಶವನ್ನ ನಡುಗಿಸಿದ 10 ಹಲವು ಭಯೋತ್ಪಾದಕ ಕೃತ್ಯಗಳಲ್ಲಿ ಈತನ ಕೈವಾಡವಿದೆ. ಈತ ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ, ಆದರೂ ಇವನಿಗೆ ಇಷ್ಟವಾಗಿದ್ದು ಪಾಕಿಸ್ತಾನದ ಭಯೋತ್ಪಾದಕರು, ISIನ ವಿಷಯದ ಮಾತು. ಇಂತಹ ಉಗ್ರನ ನೆಟ್ವರ್ಕ್ ಶಿವಮೊಗ್ಗದಲ್ಲೂ ಇತ್ತ. ಅಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರೋದು ತೀರ್ಥಹಳ್ಳಿಯ ಮಂಜುನಾಥ್ ಎನ್ನುವವರ ಕುಟುಂಬದವರ ಆರೋಪ. ಈ ಮಂಜುನಾಥ್ ತೀರ್ಥಹಳ್ಳಿಯವರು, ಅರಣ್ಯ ಗುತ್ತಿಗೆದಾರನಾಗಿದ್ದವರು. 2011ರ ಏಪ್ರಿಲ್ 17ರಂದು ಮಂಜುನಾಥ್ ತೀರ್ಥಹಳ್ಳಿಯ ಹಣಗೆರೆ ಕಟ್ಟೆಯಲ್ಲಿ ಹರಕೆ ತೀರಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು. ಆ ಸಮಾರಂಭಕ್ಕೆ ಮಂಜುನಾಥ್ನ ಪತ್ನಿ ಯಶೋಧಾಳ ಜೊತೆ ಒಬ್ಬ ಯುವಕ ಬಂದಿದ್ದ. ಯಾರೊಂದಿಗೂ ಮಾತನಾಡ್ತಿರ್ಲಿಲ್ಲ, ಎಲ್ಲರನ್ನ ವಿಚಿತ್ರವಾಗಿ ನೋಡ್ತಿದ್ದ. ಸುಮಾರು 1 ಗಂಟೆ ಕಾಲ ಸುಮ್ಮನೆ ಕುಳಿತಿದ್ದ. ತನ್ನ ವಿಚಿತ್ರ ವರ್ತನೆಯಿಂದಾಗಿಯೇ ಆ ಯುವಕ ಎಲ್ಲರ ಗಮನ ಸೆಳೆದಿದ್ದ. ಆತ ಯಶೋಧಾಳ ಚಿಕ್ಕಮ್ಮನ ಸಂಬಂಧಿ ಎಂದು ಪರಿಚಯಿಸಲಾಗಿತ್ತು. ಅದಾದ ನಂತರ ಕೇವಲ 18 ದಿನಗಳ ಒಳಗೆ ಮಂಜುನಾಥ್ ನಿಗೂಢವಾಗಿ ಸಾವನ್ನಪ್ಪಿದ್ದ, ನೇಣು ಹಾಕಿಕೊಂಡಿದ್ದ. ಆದರೆ ಅದು ಆತ್ಮಹತ್ಯೆಯಂತಿರದೆ ಕೊಲೆಯಂತೆ ಕಾಣ್ತಿತ್ತು. ಅನುಮಾನಗೊಂಡ ಮಂಜುನಾಥ್ ಮನೆಯವರು ದೂರು ಕೊಟ್ಟಿದ್ದು ಮಂಜುನಾಥನ ಪತ್ನಿ ಯಶೋಧಾಳ ಮೇಲೆ. ಅದರಲ್ಲಿ ಸಮಾರಂಭದಲ್ಲಿ ವಿಚಿತ್ರವಾಗಿ ಕಾಣಿಸಿಕೊಂಡಿದ್ದ ಆ ಯುವಕನನ್ನು ಪ್ರಸ್ತಾಪಿಸಿದ್ದರು. ಆದರೆ ಪೊಲೀಸ್ ಮತ್ತು CID ತನಿಖೆಯಲ್ಲಿ ಯಾವ ಸತ್ಯವೂ ಹೊರಬರಲಿಲ್ಲ. ಕುಟುಂಬದವರ ಅನುಮಾನದ ಕಣ್ಣೆಲ್ಲ ಮಂಜುನಾಥನ ಪತ್ನಿಯ ಮೇಲೆ ಇತ್ತು. ಈ ಮಧ್ಯೆ ಆಗಸ್ಟ್ನಲ್ಲಿ ಯಾಸಿನ್ ಭಟ್ಕಳ್ ನೇಪಾಳದ ಗಡಿಯಲ್ಲಿ ಸಿಕ್ಕಿಬಿದ್ದ. ಅವನ ಫೋಟೋ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಆಗ ಬೆಚ್ಚಿ ಬಿತ್ತು ಮಂಜುನಾಥನ ಕುಟುಂಬ. ಯಾಕಂದ್ರೆ ಮಂಜುನಾಥನ ಜೊತೆ ಕಾರ್ಯಕ್ರಮಕ್ಕೆ ಬಂದು ವಿಚಿತ್ರವಾಗಿ ವರ್ತಿಸಿದ್ದ ಯುವಕನೇ ಈ ಯಾಸಿನ್ ಭಟ್ಕಳ್ ಎಂಬುದು ಅವರಿಗೆ ಗೊತ್ತಾಗಿತ್ತು. ಮಂಜು ಒಂದು ಹರಕೆ ಮಾಡಿದ್ರಲ್ಲಿ ಒಂದು ಕುರಿ ತಗೊಂಬಂದು ಊಟಕ್ಕೆಲ್ಲ ಇದು ಮಾಡಿದ್ರು. ಆವಾಗ ಮಂಜು ಜೊತೆಗೆ ಮಂಜು ಹೆಂಡತಿ ಜೊತೆಗೆ ಅವರೆಲ್ಲ ಬಂದಿದ್ರು. ಇವನು ಬಂದಿದ್ದ. ಇವನಿಗೆ ಅವಾಗ ನೋಡಿದಾಗಲೇ ಗೊತ್ತಾಯ್ತು, ನಮಗೆ ಪರಿಚಯ ಇಲ್ಲ ಯಾರು ಅಂತ ಕೇಳಿದೆ ನಾನು. ಬಟ್ ಅವ್ರು ಹೋದ್ಮೇಲೆ ಆವಾಗ ಅವ್ರ ಕಡೆ ರಿಲೇಷನ್ ಅಂತ ಅಂದ್ರಲ್ಲ, ನಮ್ಮ ಚಿಕ್ಕಮ್ಮನ ರಿಲೇಷನ್ ಅವರು ಅಂತೇಳ್ಬಿಟ್ಟು ಇವನು ವಿಷಯ ಹೇಳಿದ್ದವಾಗ ಹಂಗಾಗಿ ಹೋಗ್ತು. ಇವರಿಗೆ ನಾವು ಯಾವಾಗ ನೋಡಿದ್ವಿ ಅಂದರೆ ತಿರ್ಗಾ ಲಾಸ್ಟ್ ಟೈಮ್ ಯಾವುದೋ TV ನಲ್ಲಿ ನೋಡಿದವಾಗ ಕರೆಕ್ಟ್ ಇವರೇ ಅಂತ ನಮಗೆ ಫ್ಲಾಶ್ ಆಯ್ತು. ಅವಾಗ ಅದನ್ನು ನೋಡಿದೆ ನಾನು, TV ನಲ್ಲಿ ನೋಡಿದೆ ನಾನು. ಅವಾಗ ಇವರೇ ಅವತ್ತು ಹಣಗೆರೆ ಬಂದವರು ಅಂತ ಫ್ಲಾಶ್ ಆಯ್ತು. ನಮ್ಮನೆ ಕಾರ್ಯಕ್ರಮದಲ್ಲಿ ಒಬ್ಬ ಭಯೋತ್ಪಾದಕ ಬಂದಿದ್ದ ಅನ್ನೋ ವಿಷಯವನ್ನು ಇನ್ನು ಮುಚ್ಚಿಡಲೇಬಾರದು ಅಂತೇಳಿ ತಕ್ಷಣ CM ಅವರನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ವಿ. ಹಾಗಾಗಿ ಈ ಕೇಸನ್ನು ದಯವಿಟ್ಟು CBIಗೆ ವಹಿಸಿ. ಅಲ್ಲಿ ಬಂದದ್ದಂಥದ್ದು ಒಬ್ಬ ಉಗ್ರ ಭಯೋತ್ಪಾದಕ, ಒಬ್ಬ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದವನು. ಹಾಗಾಗಿ ನನ್ನ ಅಣ್ಣನಿಗೆ ಏನೋ ಅಪಾಯ ಆಗಿದೆ, ನಮ್ಮ ಅಣ್ಣ ಇಂಥದ್ದನ್ನೆಲ್ಲ ಯಾವತ್ತೂ ವಹಿಸ್ಕೊಂಬಂದವನಲ್ಲ. ಆ ಭಯೋತ್ಪಾದಕನಿಂದ ಆಗಿರೋ ನಮ್ಮ ಅಣ್ಣನ ಕೊಲೆಯನ್ನು ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ನಾವು ಈ ಮೂಲಕ ಬೇಡ್ಕೊಳ್ತಾ ಇದ್ದೀವಿ. ಹೌದು, ಇವರೆಲ್ಲರೂ ಮಂಜುನಾಥನ ಕುಟುಂಬದವರು.
ಮಂಜುನಾಥನ ತಂದೆ, ತಾಯಿ, ಅಕ್ಕ, ಸೋದರ ಮಾವ, ಚಿಕ್ಕಮ್ಮ ಎಲ್ಲರೂ ತಾವು ಆ ದಿನ ನೋಡಿದ್ದು ಇವನನ್ನೇ. ಅವನೇ ಯಾಸಿನ್ ಭಟ್ಕಳ್ ಎನ್ನುತ್ತಿದ್ದಾರೆ. ಬಹುಶಃ ಮಂಜುನಾಥನ ಪತ್ನಿ ಯಶೋಧ ಯಾಸಿನ್ ಭಟ್ಕಳ್ನ ಸಂಪರ್ಕಕ್ಕೆ ಹೇಗೋ ಸಿಕ್ಕಿರಬೇಕು. ಈ ನಡುವೆ ಯಾಸಿನ್ ಉಗ್ರಾವತಾರ ಮಂಜುನಾಥನಿಗೆ ಗೊತ್ತಾಗಿರಬೇಕು. ಹೀಗಾಗಿ ಯಾಸಿನ್ ಭಟ್ಕಳ್ ಮಂಜುನಾಥನನ್ನ ಕೊಲೆ ಮಾಡಿರಬೇಕು ಅನ್ನೋದು ಇವರ ಅನುಮಾನ. ಯಾಕಂದ್ರೆ ಮಂಜುನಾಥನ ಪತ್ನಿ ಯಶೋಧ ಇದ್ದಾರಲ್ಲ, ಆಕೆಯ ಚಿಕ್ಕಮ್ಮ ಖಾದರ್ ಎಂಬವರನ್ನ ಮದುವೆಯಾಗಿದ್ದಳು. ಆಕೆಯ ಮೂಲಕವೇ ಯಾಸಿನ್ ಭಟ್ಕಳ್ ಪರಿಚಯ ಆಗಿರಬೇಕು ಅಂತಿದ್ದಾರೆ ಇವರೆಲ್ಲ. ಕಾರ್ಯಕ್ರಮವನ್ನ ಈ ಕುಟುಂಬದವರು ವಿಡಿಯೋ ಅಥವಾ ಫೋಟೋ ಚಿತ್ರೀಕರಣ ಮಾಡಿಕೊಂಡಿಲ್ಲ. ಹೀಗಾಗಿ ಇವರ ಬಳಿ ಅದಕ್ಕೆ ಯಾವ ದಾಖಲೆಯೂ ಇಲ್ಲ. ಆದ್ರೆ ಇವರನ್ನ ನಂಬದೇ ಇರುವುದಕ್ಕೆ ಕಾರಣವೇ ಇಲ್ಲ. ಯಾಕಂದ್ರೆ ಯಾರು ಕೂಡ ತಮ್ಮ ಮನೆಗೆ ಉಗ್ರನೊಬ್ಬ ಬಂದಿದ್ದ ಎಂದು ಹೇಳಿಕೊಂಡು ಇಕ್ಕಳಕ್ಕೆ ಸಿಕ್ಕಿಕೊಳ್ಳೋಕೆ ಇಷ್ಟಪಡುವುದಿಲ್ಲ. ಅದರಲ್ಲೂ ಅಂಥದ್ದೊಂದು ದೂರನ್ನು ಮುಖ್ಯಮಂತ್ರಿಯವರೆಗೂ ಒಯ್ಯೋದಿಲ್ಲ. ಹೀಗಾಗಿ ಯಾಸಿನ್ ಭಟ್ಕಳ್ನ ಶಿವಮೊಗ್ಗ ತೀರ್ಥಹಳ್ಳಿಯ ಲಿಂಕ್ ತನಿಖೆಯಾಗಲೇಬೇಕಿದೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಸೊ ಉಗ್ರ ಯಾಸಿನ್ ಭಟ್ಕಳ್ ಮಲೆನಾಡಿನಲ್ಲಿ ಜಾಲ ಬೀಸಿದಾನ? ತೀರ್ಥಹಳ್ಳಿಯ ಮಂಜುನಾಥನ ಕೊಲೆಗೂ ಯಾಸಿನ್ ಭಟ್ಕಳ್ಗೂ ಸಂಬಂಧ ಇದೆ, ಇಂಥದ್ದೊಂದು ಪ್ರಶ್ನೆ ಇದೆ. ಅದು ತನಿಖೆ ಮೂಲಕವೇ ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾಗತ್ತೆ. ಅಂಥದ್ದೇ ಉತ್ತರಕ್ಕಾಗಿ ಆ ಕುಟುಂಬ ಕೂಡ ಕೇಳ್ತಾ ಇದೆ. ಆದರೆ ಸದ್ಯ ಇವತ್ತು ಬೆಳಿಗ್ಗೆ CM ಸಿದ್ದರಾಮಯ್ಯ ಅವರು ಯಾಸಿನ್ ಭಟ್ಕಳ್ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಪ್ರತಿನಿಧಿಗಳು CM ಹೇಳ್ತಾರೆ, ನನಗೆ ಗೊತ್ತಿಲ್ಲ ಯಾಸಿನ್ ಭಟ್ಕಳ್ ಯಾರು ಅನ್ನೋಂಥದ್ದು, ಆ ರೀತಿಯ ಮನವಿ ಕೂಡ ನನಗೆ ಬಂದಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಬಹುತೇಕ CM ಆದಂಥವರಿಗೆ ಇಂಥ ವಿಷಯಗಳಲ್ಲಿ ಭಾಳ ಸೂಕ್ಷ್ಮವಾಗಿ ಸಾವಧಾನವಾಗಿ ಉತ್ತರ ಕೊಡಬೇಕಾಗುತ್ತೆ. ಯಾಕಂತಂದರೆ ಆಂತರಿಕ ಭದ್ರತೆ ವಿಚಾರ, ಇದು ಯಾವುದೇ ಒಂದು ಭಯೋತ್ಪಾದಕ ಚಟುವಟಿಕೆ ಅಂದ ತಕ್ಷಣವೇ ಮೈಯೆಲ್ಲ ಕಣ್ಣಾಗಬೇಕಾಗತ್ತೆ. ಆದರೆ CM ಸಿದ್ದರಾಮಯ್ಯ ನೀಡಿದ ಉತ್ತರ ನೋಡಿದ್ರೆ ಬಹುತೇಕ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಅಂಥ ಒಂದು ಉತ್ತರ CM ಇಂದ ಬಂದಿದೆ, ನೋಡೋಣ ಬನ್ನಿ. ಯಾಸಿನ್ ಭಟ್ಕಳ್ ಬಗ್ಗೆ ಸರ್, ಯಾಸಿನ್ ಭಟ್ಕಳ್ ಬಗ್ಗೆ ಬಾಡಿಗೆ ಮನೆಯಲ್ಲಿ ಅಂತ ತಮಗೆ ಒಂದು ಮಾಹಿತಿ ಕೂಡ ಸ್ವತಃ ಮನೆಯವರೇ ಬಾಡಿಗೆ ಮನೆಯವರೇ ಬಂದು ತಮಗೆ ಮಾಹಿತಿ 2 ಸಲ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು CBI ತನಿಖೆಗೆ ಯಾವುದು ಇದು ಯಾಸಿನ್ ಭಟ್ಕಳ್ ಇದು ಯಾರ ಯಾಸಿನ್ ಭಟ್ಕಳ್ ಅಂದ್ರೆ ಯಾಸಿನ್ ಭಟ್ಕಳ್ ಸರ್ ಯಾರು ಉಗ್ರ ಸರ್, ಟೆರರಿಸ್ಟ್. ನನಗೆ ಯಾವುದು ಬಂದಿಲ್ಲ ಸರ್. ಯಾಸಿನ್ ಭಟ್ಕಳ್ ಬಗ್ಗೆ ಸರ್, ಯಾಸಿನ್ ಭಟ್ಕಳ್ ಬಗ್ಗೆ ಬಾಡಿಗೆ ಮನೆಯಲ್ಲಿ ಅಂತ ತಮಗೆ ಒಂದು ಮಾಹಿತಿ ಕೂಡ ಸ್ವತಃ ಮನೆಯವರೇ ಬಾಡಿಗೆ ಮನೆಯವರೇ ಬಂದು ತಮಗೆ ಮಾಹಿತಿ 2 ಸಲ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು CBI ತನಿಖೆಗೆ ಯಾವುದು ಇದು ಯಾಸಿನ್ ಭಟ್ಕಳ್ ಇದು ಯಾರ ಯಾಸಿನ್ ಭಟ್ಕಳ್ ಅಂದ್ರೆ ಯಾಸಿನ್ ಭಟ್ಕಳ್ ಸರ್ ಯಾರು ಉಗ್ರ ಸರ್, ಟೆರರಿಸ್ಟ್. ನನಗೆ ಯಾವುದು ಬಂದಿಲ್ಲ ಸರ್. ಯಾಸಿನ್ ಭಟ್ಕಳ್ ಬಗ್ಗೆ ಸರ್, ಯಾಸಿನ್ ಭಟ್ಕಳ್ ಬಗ್ಗೆ ಬಾಡಿಗೆ ಮನೆಯಲ್ಲಿ ಸೊ ಪ್ರಶ್ನೆ ಇರ್ತಕ್ಕಂಥದ್ದು ಯಾಸಿನ್ ಭಟ್ಕಳ್ ಯಾರು ಅನ್ನೋದಲ್ಲ, ಆದರೆ ಯಾಸಿನ್ ಭಟ್ಕಳ್ಗೂ ಮಂಜುನಾಥ್ ಕೊಲೆ ಪ್ರಕರಣಕ್ಕೆ ಏನು ಸಂಬಂಧ? ಸೊ ಒಂದು ವೇಳೆ ಅಂಥ ಒಂದು ಸಂಬಂಧ ಇದೆ ಅಂತ ಆ ಕುಟುಂಬ ವಾದ ಮಾಡ್ತಾ ಇದ್ರೆ, ಆ ಕುಟುಂಬದ ವಾದಕ್ಕೆ ಉತ್ತರ ಸಿಗಬೇಕಾದ್ರೆ ತನಿಖೆ ಒಂದೇ ಮಾರ್ಗ. ಅಂಥ ತನಿಖೆ ಈಗಾಗಲೇ ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಾಗ COD ತನಿಖೆ ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅನ್ನುವಂಥ ವರದಿ ಬಂದೆ. ಆದರೆ ಅದು ಕೂಡ ನಾವು ಒಪ್ತಾ ಇಲ್ಲ ಅನ್ನುವಂಥ ಮಾತನ್ನು ಕುಟುಂಬ ಹೇಳ್ತಾ ಇದೆ. ಈಗ CBI ತನಿಖೆ ಆಗಬೇಕು. ಯಾಕಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾಸಿನ್ ಭಟ್ಕಳನ್ನು ನೇಪಾಳದಿಂದ ರಾಷ್ಟ್ರೀಯ ಭದ್ರತಾ ತನಿಖಾ ಸಂಸ್ಥೆ ಇಟ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡ್ತಾ ಇದೆ. ಸೊ ಆಗ ಗೊತ್ತಾಗಿರೋದು ಈತ ಉಗ್ರವಾದಿ ಅನ್ನುವಂಥದ್ದು. ಸೊ ಈಗ ಕುಟುಂಬ ಹೇಳ್ತಾ ಇದೆ ಇದ್ರ ಬಗ್ಗೆ ತನಿಖೆ ಆಗಲಿ ಅನ್ನುವಂಥದ್ದು. ನಾ ಇದ್ರ ಬಗ್ಗೆ ವಿಸ್ತೃತ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.